ಇನ್ನು ನೀಟ್ ದೇಶದಾದ್ಯಂತ ನೀಟ್ ಪರೀಕ್ಷೆ ರದ್ದು ಮಾಡಿರುವುದು ಭಾರೀ ಕಿಚ್ಚನ್ನ ಹೊತ್ತಿಸಿದೆ. ಮೇ 3ಕ್ಕೆ ನಡೆದಿದ್ದಂತಹ ನೀಟ್ ಪರೀಕ್ಷೆ ರದ್ದು ಮಾಡಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಆದೇಶ ಹೊರಡಿಸಿದೆ. ಶೀಘ್ರವೇ ಮರುಪರೀಕ್ಷೆಗೆ ದಿನಾಂಕ ನಿಗದಿ ಮಾಡ್ತೀವಿ ಅಂತ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ಹೇಳಿದೆ. ಮೇ 3ರಂದು ದೇಶದಾದ್ಯಂತ 22.79 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಿದ್ರು. ಸದ್ಯ ಸಿಬಿಐ ತನಿಖೆ ನಡೆಸಲು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಆದೇಶ ನೀಡಿದ್ದು ಶೀಘ್ರವೇ ಮರುಪರೀಕ್ಷೆಗೆ ದಿನಾಂಕ ನಿಗದಿ ಮಾಡ್ತೀವಿ ಅಂತ ಹೇಳಿದೆ. ಅಲ್ಲದೆ ಶೀಘ್ರದಲ್ಲೇ ಮರುಪರೀಕ್ಷೆ ದಿನಾಂಕ ಕೂಡ ಘೋಷಣೆ ಮಾಡುವುದಾಗಿ ರಾಷ್ಟ್ರೀಯ ಪ್ರಾಧಿಕಾರ ಹೇಳಿದೆ. ಮುಂದಿನ ಪರೀಕ್ಷೆಗೆ ಹೊಸದಾಗಿ ಅಡ್ಮಿಷನ್ ಕಾರ್ಡ್ ನೀಡ್ತೀವಿ, ಆದರೆ ಹೊಸದಾಗಿ ನೋಂದಣಿ ಮಾಡೋ ಅಗತ್ಯ ಇಲ್ಲ. ಈಗಾಗಲೇ ನೋಂದಾಯಿಸಿಕೊಂಡವರಿಗೆ ಪರೀಕ್ಷೆ ಮಾಡಲಾಗುತ್ತೆ. ಹೆಚ್ಚುವರಿ ಶುಲ್ಕ ಇಲ್ಲದೆ ಈಗಾಗಲೇ ಪಾವತಿಸಿರುವ ಶುಲ್ಕ ಅನ್ವಯವಾಗಲಿದೆ. ಹಳೆ ಪರೀಕ್ಷಾ ಕೇಂದ್ರದಲ್ಲೇ ಮತ್ತೆ ಪರೀಕ್ಷೆ ನಡೆಯಲಿದೆ ಅಂತ ಹೇಳಿದೆ. ನೀಟ್ ಪರೀಕ್ಷೆ ರದ್ದು ಮಾಡಿದ್ದಕ್ಕೆ ದೇಶದಾದ್ಯಂತ ಭಾರೀ ವಿರೋಧ ವ್ಯಕ್ತವಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಎನ್ಎಸ್ಯುಐ ವತಿಯಿಂದ ಪ್ರತಿಭಟನೆ ಮಾಡಲಾಗುತ್ತಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಎನ್ಎಸ್ಯುಐ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ವೈಫಲ್ಯದಿಂದಲೇ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆಯಾಗಿದೆ. ಮಕ್ಕಳ ಜೀವನದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟವಾಡ್ತಾ ಇದೆ ಅಂತ ಎನ್ಎಸ್ಯುಐ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಬಗ್ಗೆ ಗೌಪ್ಯತೆ ಕಾಪಾಡಿದ್ರೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಮೆಸೇಜ್ ಮೂಲಕ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಪರೀಕ್ಷೆಗೂ ಮೊದಲು ಖಾಸಗಿ ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ಹಲವರಿಗೆ ಪ್ರಶ್ನೆ ಪತ್ರಿಕೆ ಸಿಕ್ಕಿತ್ತು. ಕೇರಳದಿಂದ ರಾಜಸ್ಥಾನಕ್ಕೆ ಪ್ರಶ್ನೆ ಪತ್ರಿಕೆ ರವಾನಿಸಲಾಗಿತ್ತು. ಕೇರಳದಲ್ಲಿದ್ದ ವಿದ್ಯಾರ್ಥಿಯೊಬ್ಬ 300 ಪ್ರಶ್ನೆಗಳಿರುವ ಕ್ವಶ್ಚನ್ ಬ್ಯಾಂಕ್ ಅನ್ನು ರವಾನಿಸಿದ್ದಾನೆ. ಮೂಲ ಪ್ರಶ್ನೆ ಪತ್ರಿಕೆ ಜೊತೆಗೆ ತಾಳೆ ಹಾಕಿದಾಗ 150 ಪ್ರಶ್ನೆಗಳು ಮ್ಯಾಚ್ ಆಗಿದೆ. ರಾಜಸ್ಥಾನದಿಂದ ದೇಶಾದ್ಯಂತ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ತಾನು ಸಿಕ್ಕಿ ಬೀಳಬಾರದು ಅಂತ ಆತನೇ ಪೊಲೀಸರಿಗೆ ದೂರು ನೀಡಿದ್ದ. ಕೊನೆಗೆ ತಾನೇ ತೋಡಿದ್ದ ಬಾವಿಗೆ ಪಿಜಿ ಮಾಲೀಕ ಬಿದ್ದಿದ್ದಾನೆ. आज सवेरे राजस्थान पुलिस से एक रिक्वेस्ट आई थी। नीट परीक्षा मामले में एक व्यक्ति को हिरासत में लेने के लिए रिक्वेस्ट की गई थी। अकॉर्डिंगली नासिक पुलिस क्राइम ब्रांच यूनिट 2 ने एक व्यक्ति को हिरासत में लिया है। राजस्थान पुलिस का एक पथक यहाँ पे आने वाला है उस एक्यूज को हिरासत में लेने के लिए। अकॉर्डिंगली इस एक्यूज को उनके हिरासत में ले लिया जाएगा। सर क्या चैलेंज से कैसे उसको ट्रेस किया गया? आज सब ಇನ್ನು ನೀಟ್ ಪರೀಕ್ಷೆ ರದ್ದಾಗಿದ್ದಕ್ಕೆ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ನೀಟ್ ಎಕ್ಸಾಮ್ಗಾಗಿ ನಾವು ತುಂಬಾ ತಯಾರಿ ಮಾಡಿದ್ವು. ತಿಂಗಳುಗಟ್ಟಲೆ ಪರೀಕ್ಷೆಗೆ ತಯಾರಿ ಮಾಡಿದ್ವಿ. ನಿದ್ದೆಗೆಟ್ಟು ಓದಿ ಪರೀಕ್ಷೆ ಬರೆದಿದ್ವಿ. ಈಗ ನೋಡಿದ್ರೆ ದಿಢೀರ್ ಅಂತ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ದಾರೆ. ಇನ್ನೊಮ್ಮೆ ಎಕ್ಸಾಮ್ ಬರೀಬೇಕು ಅಂದ್ರೆ ಬಹಳ ಕಷ್ಟವಾಗುತ್ತೆ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕಷ್ಟನೇ, ಬಿಕಾಸ್ ಮುಂಚೆ ಫುಲ್ಲು ಪ್ರಿಪೇರ್ ಆಗಿ ಎಲ್ಲ ಲೈಕ್ ಮರ್ತೋಗಿರ್ತೀವಿ. ಅಷ್ಟೊಂದು ಎಲ್ಲ ನಮ್ಕ ಇರಲ್ಲ, ಫ್ಯೂಸ್ ಮರ್ತೋಗಿರ್ತೀವಿ. ಸೊ ಫಸ್ಟಿಂದ ತಿರ್ಗಾ ಓದಬೇಕು ಅಂದರೆ ಇಟ್ಸ್ ರಿಯಲಿ ಡಿಫಿಕಲ್ಟ್. 600 ಡೇಸ್ ಆಫ್ಟರ್ 10th ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ವಾಸ್ ಅಬೌವ್ 600. ಸೊ ಗೊತ್ತಿಲ್ಲ, ಇವಾಗ ಸಡನ್ ಆಗಿ ಮತ್ತೆ ಎಕ್ಸಾಮ್ ಬರೀಬೇಕು ಅಂತ ಮೈಂಡ್ ಸೆಟ್ ಮತ್ತೆ ಇರಲ್ಲ, ಮತ್ತೆ ರಿಪೀಟ್ ಮಾಡೋಕ್ಕಂತ. ಸೊ ಕಂಪೇರ್ ಟು ಮುಂಚೆ ರ್ಯಾಂಕ್ ಜಾಸ್ತಿ ಬರುತ್ತೆ ಅಂದ್ಕೊಂಡಿದ್ರೆ ಇವಾಗ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಮತ್ತೆ ಈ ಎಕ್ಸಾಮಲ್ಲಿ. ಸೊ ಕಷ್ಟ ಆಗುತ್ತೆ. ಟ್ರೈ ಮಾಡಲೇಬೇಕು, ಇವಾಗ ಬೇರೆ ಆಪ್ಷನ್ ಇಲ್ಲ. ನೀಟ್ ಮರುಪರೀಕ್ಷೆಗೆ ರದ್ದುಗೊಳಿಸಿರುವುದಕ್ಕೆ ರಾಯಚೂರಿನ ಸಮ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಸತತವಾಗಿ 2 ವರ್ಷಗಳ ಕಾಲ ಅಭ್ಯಾಸ ಮಾಡಿ ನೀಟ್ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಬರೆದಿರ್ತಾರೆ. ಬಹಳಷ್ಟು ವಿದ್ಯಾರ್ಥಿಗಳು ತಮಗೆ MBBS ಸೀಟ್ ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿರ್ತಾರೆ. ಈಗ ಏನು ಮಾಡೋದು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್, ಯಾಕಂದರೆ ನಾವು 2 ವರ್ಷ ಹಗಲು ರಾತ್ರಿ ಅನ್ನೋದೇ ದೊಡ್ಡ ಕಷ್ಟವನ್ನು ಪಟ್ಟಿದ್ದೀವಿ. ತಂದೆ ತಾಯಿಗಳು ನಮಗೆ ಹಗಲು ರಾತ್ರಿ ಅನ್ನದೇ ಅವರು ಬೆವರು ಸುರಿಸಿ ನಮಗೆ ಕಾಲೇಜ್ನಲ್ಲಿ ಕೋಚಿಂಗ್ನಲ್ಲಿ ಎಲ್ಲೋ ಹಚ್ಚಿರ್ತಾರೆ. ಅವ್ರ ಕಷ್ಟ ಅಂತೆ ನಾವು ನೆಟ್ಟಿಗೆ ಓದ್ತಿರ್ತೀವಿ. ಇವ್ರು ಈ ರೀತಿ ಏನಾದರೂ NTA ನಮಗೆ ಅನ್ಯಾಯ ಮಾಡಿದರೆ ಕೇಂದ್ರ ಸರ್ಕಾರದ ಅದು ಅವರ ಕೆಪಾಸಿಟಿಯಿಂದ ಅವ್ರು ನೆಟ್ಟಿಗೆ ಎಕ್ಸಾಮ್ ಮಾಡಿದರೆ ನಾವು ಏನೋ ಬರಿತಿದ್ವಿ. ನಾವಿವಾಗ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂಥೇಳಿ ಕಾಯ್ಕೊಂಡು ಕುಂತಿದ್ವಿ. ಬಟ್ ಇವಾಗ ಇನ್ನೊಮ್ಮೆ ಎಕ್ಸಾಮ್ ಬರೀಬೇಕಂದ್ರೆ ಯಾವ ಸ್ಟೂಡೆಂಟಿಗೂ ಆಗಲ್ಲ ಸರ್. ಇನ್ನು ನೀಟ್ ಪರೀಕ್ಷೆ ರದ್ದು ಕುರಿತಂತೆ ಪ್ರತಿಕ್ರಿಯಿಸಿರುವ ಕೋಚಿಂಗ್ ಸೆಂಟರ್ನ ಪ್ರೊಫೆಸರ್ ವೆಂಕಟರಾಮಯ್ಯ, ಮರುಪರೀಕ್ಷೆ ನಡೆಸೋದು ಸವಾಲಾಗಿದೆ. ಮಕ್ಕಳನ್ನ ಅದೇ ಮೈಂಡ್ ಸೆಟ್ಗೆ ತಂದು ಕೂರಿಸಬೇಕು. 600 ದಿನ ಪ್ರತಿದಿನ 10 ಗಂಟೆ ಓದ್ತಾ ಇದ್ರು. ಈಗ ಮತ್ತೆ ಮರುಪರೀಕ್ಷೆ ಅಂದ್ರೆ ಕಷ್ಟವಾಗುತ್ತೆ ಅಂತ ಹೇಳಿದ್ರು. 10 ಗಂಟೆ ಅಂದ್ರೆ ಒಂದು ಪರೀಕ್ಷೆಗೆ ನಾವು ಮಕ್ಕಳನ್ನ ಮಾನಸಿಕವಾಗಿ ಸಿದ್ಧ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಶ್ರಮ ಪಡಬೇಕು.
ಅಷ್ಟೆಲ್ಲವನ್ನು ಮಾಡಿ ಒಂದು ಎಕ್ಸಾಮ್ ರೆಡಿ ಮಾಡಿ ಆಯ್ತಪ್ಪ ಎಕ್ಸಾಮ್ ಮುಗೀತು ಇವತ್ತಿಂದ ನೀವು ಫ್ರೀ ಹೋಗ್ರಿ ಎಲ್ಲಾದ್ರೂ. 600 ದಿನ ಮಕ್ಕಳಿಗೆ ಓದಿಸಿರೋದು, 600 ದಿನ ಪ್ರತಿದಿನ 10 ಗಂಟೆ ಅಂದರೆ 6000 ಗಂಟೆ ಆಗೋಯ್ತು ಅಲ್ವಾ? 6000 ಗಂಟೆ ಮಕ್ಕಳಿಗೆ ಓದಿಸಿರೋದು. ಇವಾಗ ಸಡನ್ ಆಗಿ ಇಲ್ಲ ಅಂದರೆ ಆಮೇಲೆ ಕೆಲವರೆಲ್ಲ ಬೇರೆ ಊರು ಕೊಟ್ಟೋಗಿದ್ದಾರೆ. ಎಷ್ಟು ಬೇರೆ ಬೇರೆ ಊರು ಅಂತಂದರೆ ಆಂಧ್ರ, ತಮಿಳುನಾಡು, ಗುಲ್ಬರ್ಗ, ರಾಯಚೂರು ಇಲ್ಲೆಲ್ಲ ಹೊಟ್ಟೋಗಿದ್ದಾರೆ. ಅವ್ರು ಅಲ್ಲಿಂದ ಇನ್ನೆಲ್ಲಿಗೆ ಹೋಗಿರ್ತಾರೋ ಟ್ರಿಪ್ ಅಥವಾ ಇನ್ನೆಲ್ಲಿ ಟ್ರಿಪ್ ಮಾಡ್ಕೊಂಡಿರ್ತಾರೋ, ಅದ್ರ ಜೊತೆಗೆ ಪೇರೆಂಟ್ಸ್ ಕೂಡ ಬರಬೇಕಲ್ವ. ಸೊ ದೆರ್ ಇಸ್ ಎ ಸಿವಿಯರ್ ಪ್ರಾಬ್ಲಮ್. ಇದು ಸಾಮಾನ್ಯ ವಿಚಾರ ಅಂತೂ ಅಲ್ಲ. ಕರ್ನಾಟಕದ 2.5 ಲಕ್ಷ ಜನ ವಿದ್ಯಾರ್ಥಿಗಳ ಮತ್ತು ಅವರ ಪೋಷಕರಿಗೆ ಆಗಿರುವಂಥ ಅತ್ಯಂತ ಕಠಿಣವಾದ. ಇನ್ನು ನೀಟ್ ಮರುಪರೀಕ್ಷೆ ಬಗ್ಗೆ ಕಾಂಗ್ರೆಸ್ನವರು ಕೆಂಡಾಮಂಡಲರಾಗಿದ್ದಾರೆ. ಯುವಕರ ಭವಿಷ್ಯದ ಕಗ್ಗೊಲೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು 22 ಲಕ್ಷ ವಿದ್ಯಾರ್ಥಿಗಳ ಕನಸು ನುಚ್ಚುನೂರಾಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ನಿದ್ದೆಗೆಟ್ಟು ಪರೀಕ್ಷೆ ಬರೆದಿದ್ರು. ಆದರೆ ಕೇಂದ್ರದ ತಪ್ಪಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷೆ ನೀಡಲಾಗಿದೆ. ನಿರ್ಲಕ್ಷ್ಯ ಹಾಗೂ ಭ್ರಷ್ಟಾಚಾರಕ್ಕೆ ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ ಎಂದು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ನೀಟ್ ಮರುಪರೀಕ್ಷೆ ಮುಂದೂಡಿಕೆ ವಿಪಕ್ಷಗಳ ಟೀಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಎಷ್ಟು ಬಾರಿ ಪರೀಕ್ಷೆ ಮುಂದೆ ಹಾಕಿದ್ದೀರಾ? ಕಾಂಗ್ರೆಸ್ ಕಾಲದಲ್ಲಿ ಎಷ್ಟು ಅನಾಹುತ ಆಗಿಲ್ಲ? ನಮ್ಮ ರಾಜ್ಯದಲ್ಲಿ ಕೆಪಿಎಸ್ಸಿ ಸಂಸ್ಥೆಯನ್ನು ಸರಿಪಡಿಸಲು ಆಗಿಲ್ಲ. ರಿಡೂ ಮಾಡಿಕೊಟ್ಟ ವ್ಯಕ್ತಿಯನ್ನು ಕೆಪಿಎಸ್ಸಿ ಅಧ್ಯಕ್ಷ ಮಾಡಿದ್ರು. ಈಗಾಗಲೇ ತನಿಖೆ ಆರಂಭವಾಗಿದೆ. ವಾಸ್ತವಾಂಶ ಬರೋವರೆಗೂ ಕಾಯಬೇಕು ಅಂತ ಹೇಳಿದರು. ನಮ್ಮ ರಾಜ್ಯದಲ್ಲಿ ಎಷ್ಟು ಬಾರಿ ಮುಂದಾಕಿದ್ದೀರಿ? ನಿಮ್ಮ ಕಾಲದಲ್ಲೇ ಎಷ್ಟು ಅನಾಹುತಗಳಾಗಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು KPSC ಸಂಸ್ಥೆನ ಸರಿಪಡಿಸ್ಲಿಕ್ಕಾಗಿದೆ. ಯಾವ ರೀತಿಯಲ್ಲಿ ಆ ಸಂಸ್ಥೆ ಬಗ್ಗೆ ಇವತ್ತು ಜನಗಳು ಮಾತನಾಡ್ತಾರೆ. ಇವತ್ತು ಈ KPSC ಸಂಸ್ಥೆ ಹಾಳಾಗ್ತಕ್ಕಂಥದ್ದು ಪ್ರಾರಂಭ ಆಗಿದ್ದೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಈಗಿನ ಸರ್ಕಾರ ಹಿಂದೆ 2013ರಲ್ಲಿ ಸರ್ಕಾರ ಏನು ರಚನೆ ಮಾಡಿದರು ಅಲ್ಲಿಂದ ಪ್ರಾರಂಭ ಆಯಿತು. ಅವತ್ತು ಮುಖ್ಯಮಂತ್ರಿಗಳು ಹೇಳಿದ್ರು ತೊಳಿತೀವಿ ಅಂತ ಹೇಳಿ. ಯಾವ ರೀತಿ ತೊಳೆದ್ರು? ಏನೊಂದು ಹೊರಗಡೆ ಲೀಕ್ ಆಗಿದೆ, ಅದು ಇವತ್ತು ಚರ್ಚೆಗೇನು ಪ್ರಾರಂಭ ಆಗಿದೆ. ಹೌದು, ಒಂದೊಂದು ಬಾರಿ ಯಾರೋ ಮಾಡೋದು ತಪ್ಪಿಗೆ ಸಂಪೂರ್ಣವಾದ ತಪ್ಪನ್ನು ಸರ್ಕಾರದ ಮೇಲೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದ ಬಗ್ಗೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನೀಟ್ ಪರೀಕ್ಷೆ ವಿಚಾರದಲ್ಲಿ ಪೇಪರ್ ಲೀಕ್ ಆಗಿದೆ ಅಂತ ಕೆಲ ಪ್ರದೇಶದಲ್ಲಿ ವರದಿಯಾಗಿದೆ. ಮರುಪರೀಕ್ಷೆ ಮಾಡೋದಾಗಿ NTA ಹೇಳಿದೆ. ರೀಸ್ಕೆಡ್ಯೂಲ್ ಮಾಡಿ, ಸಮಯ ವ್ಯರ್ಥ ಆಗದಂತೆ ಮಾಡಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿರುವವರ ಮೇಲೆ ಕಠಿಣ ಕ್ರಮ ಆಗಬೇಕು. ಮೆರಿಟ್ಗೆ ಕಾಂಪ್ರಮೈಸ್ ಆಗಬಾರದು. ಎಲ್ಲರೂ ಸಹಕರಿಸಿ ಮರುಪರೀಕ್ಷೆ ತಕ್ಷಣ ಆಗಲಿ ಅಂತ ಹೇಳಿದ್ದಾರೆ. ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಕೆಲವು ಭಾಗದಲ್ಲಿ ಕೆಲವು ಪ್ರದೇಶದಲ್ಲಿ ಆಗಿರುವಂಥದ್ದ ಒಂದು ವರದಿಯ ಹಿನ್ನೆಲೆಯಲ್ಲಿ ಈಗಾಗಿರುವಂಥ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಿ, ವಜಾ ಮಾಡಿ, ಮರುಪರೀಕ್ಷೆಯನ್ನು ಮಾಡಲಿಕ್ಕೆ ಇವತ್ತೇನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಿರ್ಧಾರವನ್ನು ತಗೊಂಡಿದ್ದಾರೆ. ಇದು ಒಳ್ಳೆಯ ನಿರ್ಧಾರ. ಯಾಕೆಂದರೆ ಮೆರಿಟ್ನಲ್ಲಿ ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗಬಾರ್ದು. ಅದನ್ನು ರೀಶೆಡ್ಯೂಲ್ ಮಾಡಿ ಎಕ್ಸಾಮ್ ಮಾಡ್ತಿರೋಂಥದ್ದನ್ನ ತಕ್ಷಣ ಮಾಡಿ, ಸಮಯ ವ್ಯರ್ಥವಾಗದಂಗೆ ತಕ್ಷಣ ಮಾಡಿಕೊಟ್ಟು, ಮತ್ತು ಯಾರು ಈ ಲೀಕನ್ನು ಮಾಡಲಿಕ್ಕೆ ಕಾರಣಕರ್ತಿದ್ದಾರೆ ಅದರ ವಿರುದ್ಧವಾಗಿ CBI ತನಿಖೆಯನ್ನು ಆಜ್ಞೆ ಮಾಡಿದ್ದಾರೆ. ಆ ತನಿಖೆ ಆಗಿ ನೀಟ್ ಪರೀಕ್ಷೆ ರದ್ದು ವಿಚಾರದ ಬಗ್ಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಇದೊಂದು ಆಘಾತಕಾರಿಯಾಗಿದೆ, ಆತಂಕಕಾರಿ ಸಂಗತಿಯಾಗಿದೆ. 1 ವರ್ಷ ಸಮಯ ಮೀಸಲಿಟ್ಟು ಪರೀಕ್ಷೆ ಬರೆಯುತ್ತಾರೆ. ಪದೇ ಪದೇ ಪ್ರಶ್ನೆ ಸೋರಿಕೆ ಆಗ್ತಿದ್ರೆ NTA ವೈಫಲ್ಯವೇ ಇಂತಹ ಪರೀಕ್ಷೆ ಅಗತ್ಯ ಇದೆ ಎಂಬ ಪ್ರಶ್ನೆ ಮೂಡುತ್ತದೆ. ನೀಟ್ ಪರೀಕ್ಷೆ ರದ್ದು ಮಾಡಿ ರಾಜ್ಯ ಸರ್ಕಾರಗಳಿಗೆ ಜವಾಬ್ದಾರಿ ಕೊಡಬೇಕು. ತನಿಖೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಾಬೀತಾದ ಮೇಲೆ ಪರೀಕ್ಷೆ ರದ್ದು ಮಾಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಖಂಡಿತ ಈಗ BJPಯವರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿ, ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಪರೀಕ್ಷೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ತಪಾಸಣೆ ವೇಳೆ ಕೆಲವರು ಅಲ್ಲಿರ್ತಕ್ಕಂಥ ತಪಾಸಣೆ ಮಾಡ್ತಕ್ಕಂಥವರ ಬೇಜವಾಬ್ದಾರಿಯಿಂದ ಆಗಿರ್ತಕ್ಕಂಥ ಘಟನೆಗಳಿಂದ ಏನು ನೇರವಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆ, ಇನ್ನು ಮತ್ತೆ ಬೇರೆ ಬೇರೆ ರೀತಿ ಒಂದು ಸರ್ಕಾರದ ಮೇಲೆ ಆಪಾದನೆ, ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸ್ಥಳೀಯ BJP ನಾಯಕರಿಗೆ ನಾನು ವಿನಂತಿಸ್ಕೊಳ್ತೇನೆ. ಈಗ ಇದಕ್ಕೆ ನಿಮ್ಮ ಉತ್ತರ ಏನು? ಇದಕ್ಕೆ ನಿಮ್ಮ ಬದ್ಧತೆ ಏನು? ಇವತ್ತು ಲಕ್ಷಾಂತರ ಮಕ್ಕಳ ಭವಿಷ್ಯತ್ತಿನ ಜೊತೆಯಲ್ಲಿ ಪದೇ ಪದೇ ಈ ರೀತಿ ಚೆಲ್ಲಾಟ ಆಡ್ತಕ್ಕಂಥ ನಿಮ್ಮ ಕೇಂದ್ರದ ಸರ್ಕಾರದ ಇಲ್ಲಿರ್ತಕ್ಕಂಥ ಮಂತ್ರಿಗಳ ಬಗ್ಗೆ ನೀವು ಏನು ಹೇಳ್ತೀರಾ? ಅವರ ರಾಜೀನಾಮೆಯನ್ನು
ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣದ ವಿಚಾರದ ಬಗ್ಗೆ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಏನು ಮಾಡಿದರೂ ನಡೆಯುತ್ತದೆ, ಏನು ಸೋರಿಕೆಯಾದರೇನೂ ಲೆಕ್ಕಕ್ಕಿಲ್ಲ. ಕೇಂದ್ರ ಸರ್ಕಾರಕ್ಕೆ ಕೇಳುವವರು ಯಾರು? ಕಳೆದ 12 ವರ್ಷಗಳಿಂದ ಅವರಿಗೆ ಯಾವ ವಿಚಾರ ಕೇಳುವುದು? ಈ ದೇಶದಲ್ಲಿ ಒಬ್ಬ ದೇವರಿದ್ದಾರೆ, ಆ ಹೆಸರು ಜೈ ಅನ್ನಬೇಕು ಎಂದು ವಾಗ್ದಾಳಿ ನಡೆಸಿದ್ದಾರೆ. ಬೇರೆ ಇದು ಏನು ನೀಟ್ ಸುವರ್ಣಿಕೆ, ಈ ಪತ್ರಿಕೆ ಸುವರ್ಣಿಕೆಗಳು ಇದಕ್ಕೆ ಏನು ಲೆಕ್ಕಲ್ಲ, ಬುಕ್ಕಲ್ಲ. ಈಗ ಒಬ್ಬರು ಈ ದೇಶದಲ್ಲಿ ದೇವರು, ಆ ದೇವ್ರನ್ನ ನೀವು ಒಪ್ಕೋಬೇಕು, ಅವ್ರ ಹೆಸರು ಜೈ ಅಂತಿರ್ಬೇಕು, ಹೋಗ್ತಿರ್ಬೇಕು ಅಷ್ಟೇ. ಈ ಲಾಸ್ಟ್ಗೆ ಅಲ್ಲಿಗೆ ಬಂದು ನಿಂತ್ಕೊಂಡಿರೋದು. ಈಗ ನಮ್ಮ ದೇವ್ರು ಬಂದು ಹೇಳಿದ್ರಲ್ಲ, ಇದು ಏನು. ತಮಿಳುನಾಡು ಸಿಎಂ ವಿಜಯ್ ನಾಳೆ ವಿಶ್ವಾಸಮತ ಯಾಚನೆ ಮಾಡಲಿದ್ದಾರೆ. ಈ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ನಡೆದಿದೆ. ಸಿಎಂ ಜೋಸೆಫ್ ವಿಜಯ್ ಎಐಎಡಿಎಂಕೆಯ ರೆಬೆಲ್ ಶಾಸಕರನ್ನ ಭೇಟಿಯಾಗಿದ್ದಾರೆ. ಪಕ್ಷದ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ವಿರುದ್ಧ ಬಂಡಾಯವೆದ್ದ ಶಾಸಕರ ಗುಂಪು ವಿಜಯ್ಗೆ ಬೆಂಬಲ ಘೋಷಿಸಿದೆ. ಹಿರಿಯ ನಾಯಕರಾದ ಎಸ್ಪಿ ವೇಲುಮಣಿ ಮತ್ತು ಸಿವಿ ಷಣ್ಮುಗಂ ನೇತೃತ್ವದ ಸುಮಾರು 30 ಶಾಸಕರು ಒಟ್ಟಾಗಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಸಿವಿ ಷಣ್ಮುಗಂ ಪಾಳ್ಯದ ಸುಮಾರು 30 ಎಐಎಡಿಎಂಕೆ ಶಾಸಕರು ಎಸ್ಪಿ ವೇಲುಮಣಿ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಗುರುತಿಸುವಂತೆ ಕೋರಿ ಸ್ಪೀಕರ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಬೆನ್ನಲ್ಲೇ ಸಿಎಂ ವಿಜಯ್ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಚೆನ್ನೈನ ಐಯುಎಂಎಲ್ ಕಚೇರಿಗೆ ಭೇಟಿ ನೀಡಿದ್ದು ಐಯುಎಂಎಲ್ ನಾಯಕರು ಅದ್ದೂರಿ ಸ್ವಾಗತ ನೀಡಿದ್ದಾರೆ. ಐಯುಎಂಎಲ್ ನಾಯಕರ ಜೊತೆ ಮಾತುಕತೆ ನಡೆಸಿದ್ದಾರೆ. ಅಧಿಕಾರ ವಹಿಸಿಕೊಂಡ 2 ದಿನದಲ್ಲೇ ತಮಿಳುನಾಡು ಸಿಎಂ ವಿಜಯ್ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಶಾಲಾ ಕಾಲೇಜು ಬಳಿ ಇರುವ ಮದ್ಯದಂಗಡಿ ಮುಚ್ಚಲು ಆದೇಶ ಹೊರಡಿಸಿದ್ದಾರೆ. ಧಾರ್ಮಿಕ ಸ್ಥಳ, ಶಿಕ್ಷಣ ಸಂಸ್ಥೆ, ಬಸ್ ನಿಲ್ದಾಣಗಳ 500 ಮೀಟರ್ ವ್ಯಾಪ್ತಿಯಲ್ಲಿರುವ 717 ಸರ್ಕಾರಿ ಸ್ವಾಮ್ಯದ ಮದ್ಯದಂಗಡಿ ಮುಚ್ಚಲು ಆದೇಶ ಹೊರಡಿಸಲಾಗಿದ್ದು, ಇದಕ್ಕಾಗಿ 2 ವಾರಗಳ ಗಡುವು ನೀಡಲಾಗಿದೆ. ಟಿಎಎಸ್ಎಂಎಎಸ್ಸಿ ವತಿಯಿಂದ ನಡೆಸಲ್ಪಡುವ ಮದ್ಯದ ಚಿಲ್ಲರೆ ಮಾರಾಟ ಮಳಿಗೆ ಮುಚ್ಚಲು ಆದೇಶಿಸಲಾಗಿದೆ. ಈ ಆದೇಶವನ್ನು ವಿಸಿಕೆ ಸ್ವಾಗತಿಸಿದ್ದು, ಶಾಸಕ ವನ್ನಿಯರಸು ಸಿಎಂ ವಿಜಯ್ ಅವರನ್ನ ಶ್ಲಾಘಿಸಿದ್ದಾರೆ. ಅಲ್ಲದೆ ಇದೇ ವಿಚಾರವಾಗಿ ಸಚಿವೆ ಸೆಲ್ವಿ ಎಸ್ ಕೀರ್ತನ ಮಾತನಾಡಿದ್ದು, ಮಹಿಳೆಯರು ನಿರೀಕ್ಷಿಸಿದ್ದು ಇದನ್ನೇ. ಅಧಿಕಾರ ವಹಿಸಿಕೊಂಡ 2ನೇ ದಿನಕ್ಕೆ ನಾವು ಇದನ್ನು ಜಾರಿಗೆ ತಂದಿದ್ದೇವೆ. ಮಹಿಳೆಯರು ಈ ಆದೇಶದಿಂದ ಸಂಭ್ರಮಿಸಿದ್ದಾರೆ ಅಂತ ಹೇಳಿದರು. ತಮಿಳುನಾಡಿನ ನೂತನ ಸಿಎಂ ಆಗಿ ಆಯ್ಕೆ ಆಗಿರುವಂತಹ ನಟ ವಿಜಯ್ಗೆ ಮದ್ರಾಸ್ ಹೈಕೋರ್ಟ್ ಶಾಕ್ ನೀಡಿದೆ. ಟಿವಿಕೆ ಪಕ್ಷದ ಶಾಸಕರೊಬ್ಬರು ವಿಶ್ವಾಸಮತ ಪ್ರಕ್ರಿಯೆಯಲ್ಲಿ ಭಾಗಿಯಾಗದಂತೆ ತಡೆ ನೀಡಿದೆ. ತಿರುಪತ್ತೂರ್ ಶಾಸಕ ಆರ್ ಶ್ರೀನಿವಾಸ್ ಸೇತುಪತಿ ಕೇವಲ 1 ಮತಗಳಿಂದ ಗೆಲುವು ಸಾಧಿಸಿದರು. 1 ಮತದ ಅಂತರದಿಂದ ಡಿಎಂಕೆ ಮಾಜಿ ಸಚಿವ ಕೆಆರ್ ಪೆರಿಯಕ್ಕ ರುಪ್ಪನ್ ಸೋಲು ಅನುಭವಿಸಿದ್ದು ಕೋರ್ಟ್ ಮೊರೆ ಹೋಗಿದ್ರು. ವಿಚಾರಣೆ ನಡೆಸಿದ ಮದ್ರಾಸ್ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದ್ದು, ಟಿವಿಕೆ ಶಾಸಕ ಆರ್ ಶ್ರೀನಿವಾಸ್ ಸೇತುಪತಿ ವಿಶ್ವಾಸ ಮತ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದಂತೆ ಆದೇಶ ನೀಡಿದೆ. ಮೋದಿ ಸಾಗೋ ಮಾರ್ಗದ ಜಿಲೆಟಿನ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಲ್ಲಿ ಸಿಕ್ಕಿರೋದು ಬರೀ ಜಿಲೆಟಿನ್ ಕಡ್ಡಿಗಳಲ್ಲ, ಬದಲಾಗಿ ಬಾಕ್ಸ್ನಲ್ಲಿ ಟೈಮರ್ ಸರ್ಕ್ಯೂಟ್ ಪತ್ತೆಯಾಗಿದೆ. ಇನ್ನು ಡೆಟೋನೇಟರ್ ಇಟ್ಟು ಟೈಮ್ ಫಿಕ್ಸ್ ಮಾಡಿದ್ರೆ ಭಾರಿ ಸ್ಫೋಟ ಸಂಭವಿಸುತ್ತೆ. ಹೀಗಾಗಿ ಭಾರಿ ಸ್ಫೋಟಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ಇಟ್ಟು ಬ್ಲಾಸ್ಟ್ಗೆ ಸಿದ್ಧತೆ ಮಾಡಲಾಗಿತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದ್ದು, ಪತ್ತೆಯಾದ ವಸ್ತುಗಳನ್ನು ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಇನ್ನು ಜಿಲೆಟಿನ್ ಪತ್ತೆಯಾದ ಪ್ರಕರಣವನ್ನು ಕೇಂದ್ರ ಗೃಹ ಸಚಿವಾಲಯ ಗಂಭೀರವಾಗಿ ಪರಿಗಣಿಸಿದೆ. ಕಳೆದ 3 ದಿನಗಳಿಂದ ಬೆಂಗಳೂರಲ್ಲೇ ಎನ್ಐಎ ಪರಿಶೀಲನೆ ಮಾಡ್ತಾ ಇದೆ. ಸ್ಫೋಟದ ಉದ್ದೇಶವಲ್ಲ, ಬದಲಾಗಿ ಬೆದರಿಕೆ ನೀಡುವ ಉದ್ದೇಶದಿಂದ ಜಿಲೆಟಿನ್ ಟೈಮರ್ ಸ್ಫೋಟಕ ಇಡಲಾಗಿತ್ತು ಎನ್ನಲಾಗಿದೆ. ಇನ್ನು ಎಲ್ಲ ವಸ್ತುಗಳನ್ನು ಬಿಡಿ ಭಾಗಗಳನ್ನಾಗಿ ಇಡಲಾಗಿತ್ತು. ಯಾವುದನ್ನು ಜೋಡಿಸದೆ ಇಟ್ಟಿರೋದು ಇದೀಗ ಅನುಮಾನಕ್ಕೆ ಕಾರಣವಾಗಿದೆ. ಇನ್ನು ಮೋದಿ ಹೋಗುವ ಮಾರ್ಗದಲ್ಲಿ ಸ್ಫೋಟಕ ಪತ್ತೆ ಪ್ರಕರಣದ ತನಿಖೆಗೆ ಇದೀಗ ಎನ್ಎಸ್ಜಿ ಕೂಡ ಎಂಟ್ರಿ ಕೊಟ್ಟಿದೆ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರನ್ನ ಎನ್ಎಸ್ಜಿ ಕಮಾಂಡೋ ಟೀಮ್ ಭೇಟಿ ಮಾಡಿದೆ. ರಾಮನಗರದ ಸ್ಪೆಷಲ್ ಟೀಮ್ ಜೊತೆಗೆ ಬಂದಿರೋ ಎನ್ಎಸ್ಜಿ ಟೀಮ್ ಸ್ಫೋಟಕ ಪತ್ತೆ ಸಂಬಂಧ ಚರ್ಚೆ ನಡೆಸ್ತಾ ಇದೆ. ಜಿಲೆಟಿನ್ ಕಡ್ಡಿ ಬ್ಲಾಸ್ಟ್ ಮಾಡೋದಾಗಿ ಬೆದರಿಕೆ ಪ್ರಕರಣ ಸಂಬಂಧ ಕೋರಮಂಗಲ ಠಾಣೆಯಲ್ಲಿ ಬಂಧಿತ ಲೋಹಿತ್ನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಆರೋಪಿಯನ್ನ ಪೊಲೀಸರು 10 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ನಿನ್ನೆ ರಾತ್ರಿ ಸ್ಟೇಟ್ ಇಂಟೆಲಿಜೆನ್ಸ್ ISD-CCB ಪೊಲೀಸರು ತೀವ್ರ ವಿಚಾರಣೆ ಮಾಡಿದ್ದಾರೆ. ಆರೋಪಿ ಲೋಹಿತ್ ಬರೋಬ್ಬರಿ 20 ಪುಟಗಳ ಹೇಳಿಕೆ ದಾಖಲಿಸಿದ್ದಾನೆ. ಕಳೆದ 1 ವಾರದ ಓಡಾಟ, ಹೊಸೂರಿಗೆ ಹೋಗಿರೋ ಬಗ್ಗೆ, ಬೆದರಿಕೆ ಕರೆ ಬಗ್ಗೆ ಹೇಳಿಕೆ ದಾಖಲಿಸಿದ್ದಾನೆ. ಅಲ್ಲದೆ ಆರೋಪಿ ಲೋಹಿತ್ನನ್ನ ಪೋಷಕರನ್ನ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ.
ಜಿಲೆಟಿನ್ ಕಡ್ಡಿ ಪತ್ತೆಯಾದ ಜಾಗದಲ್ಲಿ ಟೈಮರ್ ಪತ್ತೆ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಾಗ್ತಾ ಇದೆ. ಓರ್ವನನ್ನ ಬಂಧಿಸಿ ವಿಚಾರಣೆ ಮಾಡಲಾಗ್ತಿದೆ. ಎನ್ಐಎ ಕೂಡ ತನಿಖೆ ಕೇಳಿದ್ದು ತನಿಖೆ ಮಾಡಲಿದೆ. ಪ್ರಧಾನಿ ಬರೋ ಕಾರ್ಯಕ್ರಮಕ್ಕೆ ಹೈ ಲೆವೆಲ್ ಸೆಕ್ಯೂರಿಟಿ ಇರುತ್ತೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಸೆಕ್ಯೂರಿಟಿ ಇರುತ್ತೆ. ಕಾರ್ಯಕ್ರಮಕ್ಕೆ ಬರುವ 2 ಗಂಟೆ ಮುಂಚೆ ಜಿಲೆಟಿನ್ ಕಡ್ಡಿ ಕಂಡು ಹಿಡಿದಿದ್ದಾರೆ. ಇದು ಒಳ್ಳೆಯ ಕೆಲಸ ಅಂತ ಹೇಳಿದರು. ಅದರಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ರು, ಕರೆ ಮಾಡಿದ್ರು, ಅಲ್ಲಿ ಇದರಲ್ಲಿ ಏನದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಆ ಜಾಗದಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂಥೇಳಿ ಮಾಡಿದರು ಅಂಥೇಳಿ ಅವನನ್ನು ತಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವನದು ತನಿಖೆ ನಡೀತಾ ಇದೆ. ಅಲ್ಲಿ ಹೋಗುವಾಗ ದಾರಿಯಲ್ಲಿ ಜೆಲಟಿನ್ ಸ್ಟಿಕ್ ಸಿಕ್ತು ಅಂತೇಳಿ ಅದನ್ನು ಕೂಡ ಅವರು ಏನೆಲ್ಲ ಸಿಕ್ಕಿದ್ದಾರೆ ಅದನ್ನೆಲ್ಲ ತೊಗೊಂಡಿದ್ದಾರೆ, ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಮತ್ತು ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಈಗ NIA ನವರು ಕೂಡ ನಾವು ಕೂಡ ಎಂಟರ್ ಆಗುವಂಥ ಪ್ರಧಾನಿ ಸಾಗುವ ಮಾರ್ಗದಲ್ಲಿ ಜಿಲೆಟಿನ್ ಪತ್ತೆಯಾದ ಕೇಸ್ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಚಿವ ಬಿ ಶ್ರೀರಾಮುಲು, ಮೋದಿಯವರಿಗೆ ಕಾಂಗ್ರೆಸ್ ಭದ್ರತೆ ಒದಗಿಸುವಲ್ಲಿ ವಿಫಲವಾಗಿದೆ. ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಪ್ರಧಾನಿ ಮೋದಿಯವರನ್ನ ದೇಶಕ್ಕೆ ಪ್ರಧಾನಿ ಅನ್ನುವುದನ್ನು ಮರೆತಿದ್ದಾರೆ. ಪ್ರಧಾನಿ ಮೋದಿಯವರು ಅತ್ಯಂತ ರಿಸ್ಕಿನಲ್ಲಿರುವಂತಹ ವ್ಯಕ್ತಿ. ಅವರು ಬಂದಾಗ ಜಿಲೆಟಿನ್ ಕಡ್ಡಿ ಸಿಕ್ಕಿರೋದು ಆತಂಕದ ವಿಚಾರ. ಈ ಬಗ್ಗೆ ಸರಿಯಾದ ಸೂಕ್ತ ತನಿಖೆ ಆಗಬೇಕು ಎಂದು ಆಗ್ರಹಿಸಿದರು. ಇನ್ನು ಇದೇ ವಿಚಾರವಾಗಿ ಶಾಸಕ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕರ್ನಾಟಕಕ್ಕೆ ಬೆಂಗಳೂರಿಗೆ ನಿನ್ನೆ ಬಂದಂಥ ಪ್ರಧಾನಮಂತ್ರಿಗಳ ಸಮಯದಲ್ಲಿ ಹತ್ತತ್ರ 100 ಮಂದಿನ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿದಂಥ ಕೆಲಸ ಈ ಸರ್ಕಾರ. ನಾನು ಕೇಳ್ತೇನೆ, ಅವ್ರು ಯಾಕೆ ಅಷ್ಟು ಅರ್ಜೆಂಟಾಗಿ ಅಷ್ಟು ತುರ್ತಾಗಿ ಅವ್ರನ್ನ ವರ್ಗಾವಣೆ ಮಾಡಲಿಕ್ಕೆ ಅವ್ರು ಏನು ಯಾಕಂದ್ರೆ ಇವತ್ತು ಪ್ರಧಾನಮಂತ್ರಿಗಳು ಬರೋಂಥ ಹಾದಿಯಲ್ಲಿ ಜಿಲ್ಟನ್ ಸಿಕ್ಕಿದಾವ, ವೈರ್ಗಳು ಸಿಕ್ಕಿದಾವ. ಅವ್ರಿಗೆ ಏನನ್ನು ಹೆಚ್ಚುಗಡೆ ಮಾಡಿದ್ರೆ ಯಾರು ಹೊಣೆ, ಯಾರು ರೆಸ್ಪಾನ್ಸಿಬಿಲಿಟಿ? ಆದಷ್ಟು ಶೀಘ್ರದಲ್ಲೇ NIA ತನಿಖೆಗೆ ಅದನ್ನ ಒಪ್ಪಿಸಬೇಕು ಅಂತೇಳಿ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ. ಭಾಳ ಸೂಕ್ಷ್ಮವಾಗಿರುವಂಥ ವಿಚಾರ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಂದಾಗ ಯಾವ ರೀತಿ ಮುಂಜಾಗ್ರತೆಯನ್ನು ವಹಿಸಬೇಕಾಗಿತ್ತು ಅಥವಾ ಸುರಕ್ಷತೆಗೆ ಆದ್ಯತೆ ಯಾವ ರೀತಿ ಕೊಡಬೇಕಾಗಿತ್ತು ಅದೆಲ್ಲ ಒಂದು ಕಡೆ ಕೊಡೋದ್ರಲ್ಲಿ ವಿಫಲವಾಗಿರುವಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರುವಂಥದ್ದು ಈ ಒಂದು ಘಟನೆಯಿಂದ ವ್ಯಕ್ತವಾಗ್ತಿದೆ. ಹಾಗಾಗಿ ತನಿಖೆ ಆಗಲಿ, NIAಯಿಂದ ತನಿಖೆ ಆಗಿ ಇನ್ನೂ ಸ್ಪಷ್ಟವಾಗಿ ವರದಿ ಬಂದಾಗ ಇರೋದು. ಸಾರ್ವಜನಿಕ ಸಾರಿಗೆ ಬಳಸುವಂತೆ ಪ್ರಧಾನಿ ಕರೆ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜನರ ಓಡಾಟಕ್ಕೆ ಅನುಕೂಲವಾಗುವಷ್ಟು ಸಾರಿಗೆ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗತ್ತೆ. ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಸಾರ್ವಜನಿಕ ಸಾರಿಗೆ ಹೆಚ್ಚು ಮಾಡಬೇಕು, ಅದನ್ನು ಹೆಚ್ಚು ಬಳಸಬೇಕು ಅಂತ ನಾವು ಹೇಳ್ತೇವೆ. ಆದರೆ ಅಷ್ಟು ಮೂಲಭೂತ ಸೌಕರ್ಯಗಳು ಹೆಚ್ಚು ಆಗಬೇಕಲ್ವಾ? ಮೆಟ್ರೋ ದರವು ನ್ಯಾಯೋಚಿತವಾಗಿ ಇರಬೇಕು ಅಂತ ಹೇಳಿದ್ದಾರೆ. ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದೇ ಆದ್ಯತೆ. ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಹೆಚ್ಚೆಚ್ಚು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ನಮ್ಮ ಒಂದು ರಾಜ್ಯಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ. ಅದು ಇಡೀ ದೇಶದಲ್ಲಿ ಎಲ್ಲ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಜಾಸ್ತಿ ಯೂಸ್ ಮಾಡಿ ಅಂತ ನಾವು ಕೂಡ ಅದನ್ನೇ ಹೇಳ್ತೇವೆ. ಆದರೆ ಅದು ಇನ್ಫ್ರಾಸ್ಟ್ರಕ್ಚರ್ ಆಗಬೇಕಲ್ಲ. ಈಗ ಇನ್ನು ಇದೇ ವಿಚಾರವಾಗಿ ವಿಜಯಪುರದಲ್ಲಿ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಪ್ರತಿಕ್ರಿಯಿಸಿದ್ದು, ಪ್ರಧಾನಿ ಮೋದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೊರೋನಾ ಕಾಲದಲ್ಲಿ ದೀಪ ಹಚ್ಚಿ ಅಂತ ಹೇಳಿದ್ರು, ಈಗ ಚಿನ್ನ ಖರೀದಿ ಮಾಡದಿರಿ, ವಾಹನಗಳ ಬಳಕೆ ಕಡಿಮೆ ಮಾಡಿ ಅಂತ ಹೇಳಿ ಮೋದಿ ಅಪಹಾಸ್ಯಕ್ಕೆ ಈಡಾಗ್ತಿದ್ದಾರೆ. ವಿವೇಚನೆ ಇಲ್ಲದೆ ಮಾತನಾಡ್ತಿದ್ದಾರೆ. ಪ್ರಧಾನಿಯಾಗಿ ಹೀಗೆ ಮಾತನಾಡಬಾರದಾಗಿತ್ತು. ಪ್ರಧಾನಿಗಳ ಹೇಳಿಕೆಯಿಂದ ಜನರಲ್ಲಿ ಅಭದ್ರತೆ ಕಾಡಲು ಶುರುವಾಗುತ್ತೆ. ದೇಶದಲ್ಲಿ ಅಘೋಷಿತ ಎಮರ್ಜೆನ್ಸಿ ನಿರ್ಮಾಣವಾಗಿದೆ ಅಂತ ಕಿಡಿಕಾರಿದರು. ಪೆಟ್ರೋಲ್, ಡೀಸೆಲ್ ಕಡಿಮೆ ಬಳಸುವಂತೆ ಪ್ರಧಾನಿ ಮೋದಿ ಹೇಳಿಕೆಗೆ ಕಾಂಗ್ರೆಸ್ ವಿರೋಧ ವಿಚಾರದ ಬಗ್ಗೆ ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಪ್ರಧಾನಿ ಆಗಿದ್ದ ಮನಮೋಹನ್ ಸಿಂಗ್ ಹಣಕಾಸು ಸಚಿವ ಚಿದಂಬರಂ ಅವರ ಹೇಳಿಕೆ ಗಮನಿಸಿ ಆಗ ದೇಶದ ಹಣಕಾಸು ಪರಿಸ್ಥಿತಿ ಏನಿತ್ತು? 2013ರಲ್ಲಿ ಚಿನ್ನ ಕಡಿಮೆ ಖರೀದಿ ಮಾಡಿ, ಪೆಟ್ರೋಲಿಯಂ ಬಳಕೆ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ನೀವು ನೋಡಿ. ಕಾಂಗ್ರೆಸ್ ಈ ರೀತಿಯ ಹೇಳಿಕೆ ಸರಿಯಲ್ಲ ಅಂತ ಹೇಳಿದರು. ಶೃಂಗೇರಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಕುರಿತು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಈ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಸ್ಪೀಕರ್ UT ಖಾದರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ರಾಜೇಗೌಡರು ಪ್ರಮಾಣ ವಚನ ಸ್ವೀಕರಿಸಲು ಸಮಯ ಕೇಳಿದ್ದಾರೆ. ಸಮಯ ಯಾವಾಗ ಕೊಡಬೇಕೆಂದು ಇಂದು ರಾತ್ರಿ ಈ ಬಗ್ಗೆ ತೀರ್ಮಾನ ಮಾಡ್ತೇನೆ. ಸಂವಿಧಾನದ ಪ್ರಕಾರ ಪಡೆದುಕೊಳ್ತೇನೆ. ಕೋರ್ಟ್ ತೀರ್ಪಿನ ಪ್ರಕಾರ ನಡೆದುಕೊಳ್ತೇನೆ ಅಂತ ಸ್ಪೀಕರ್ UT ಖಾದರ್ ಹೇಳಿದ್ದಾರೆ. ಶೃಂಗೇರಿ
ಹಾವೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಪರಿಷತ್ ಸದಸ್ಯ ಭೋಜೇಗೌಡ ಪ್ರತಿಕ್ರಿಯೆ ನೀಡಿದ್ದು, ಕೌಂಟ್ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿ ಅಂತ ಕೋರ್ಟ್ ಹೇಳಿದ್ದು, ಆದ್ದರಿಂದ ಎಲೆಕ್ಷನ್ ಆಫೀಸರ್ ಕೌಂಟ್ ಮಾಡಿದ್ದಾರೆ, ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಅದನ್ನು ಪ್ರಶ್ನಿಸಿ ರಾಜೇಗೌಡರು ಸುಪ್ರೀಂನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದಾರೆ. ಅದರಂತೆ ಹೈಕೋರ್ಟ್ ಆರ್ಡರ್ಗೆ ಸುಪ್ರೀಂ ಸ್ಟೇ ನೀಡಿದೆ. ಈಗಾಗಲೇ ಜೀವರಾಜ್ಗೆ ಸ್ಪೀಕರ್ ಪ್ರಮಾಣವಚನ ಸ್ವೀಕಾರ ಕೊಟ್ಟಿದ್ದಾರೆ. ಸುಪ್ರೀಂ ನೀಡಿರೋ ಸ್ಟೇ ಯಾವುದಕ್ಕೆ ಅನ್ನೋದರ ಬಗ್ಗೆ ಗೊಂದಲ ಇದೆ ಅಂತ ಹೇಳಿದರು. ರಾಜ್ಯ ಸಚಿವ ಸಂಪುಟ ಪುನಾರಚನೆ ವಿಚಾರದ ಬಗ್ಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕೇರಳಂನಲ್ಲಿ ಸರ್ಕಾರ ರಚನೆಯಾದ ತಕ್ಷಣ ನಮ್ಮ ರಾಜ್ಯದ್ದು ಪ್ರಕ್ರಿಯೆ ಆರಂಭ ಆಗುತ್ತದೆ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಸೂಚನೆ ಏನೂ ಸಿಕ್ಕಿಲ್ಲ, ಆದರೆ ತುರ್ತಾಗಿ ಇರೋದು ಏನು ಎಂಬುದು ಮುಖ್ಯವಾಗಿದೆ. ಕೇರಳಂದು ಮುಗಿದ ತಕ್ಷಣ ನಮ್ಮ ಕಡೆ ಗಮನ ಹರಿಸ್ತಾರೆ ಅಂತ ಹೇಳಿದರು. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ವಿಚಾರ ಸರ್ಕಿಟ್ ಹೌಸ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದೊಂದಿಗೆ ಸಭೆ ಮಾಡಲಾಗಿದ್ದು, ಶೀಘ್ರದಲ್ಲೇ ಪಾಲಿಕೆ ಪ್ರತ್ಯೇಕ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಈಗಾಗಲೇ ಸರ್ಕಾರದಿಂದ ಪ್ರತ್ಯೇಕ ಪಾಲಿಕೆಗೆ ಅಂಕಿತವಾಗಿದ್ದು, ಆದರೆ ರಾಜ್ಯಪಾಲರು ಅಂಕಿತ ಹಾಕುವಲ್ಲಿ ಹಿಂದೇಟು ಹಾಕ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಹಿನ್ನೆಲೆ ರಾಜ್ಯಪಾಲರ ಅಂಕಿತಕ್ಕೆ ಒತ್ತಾಯ ಮಾಡಬೇಕು ಅಂತ ಸಭೆಯಲ್ಲಿ ಆಗ್ರಹಿಸಲಾಯಿತು. ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆರೋಪ ಹಿನ್ನೆಲೆ ಕರವೇ ಪ್ರವೀಣ್ ಶೆಟ್ಟಿ ಬಣದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಿಂದ ನೈಋತ್ಯ ರೈಲ್ವೆ ಜಿಎಂ ಕಚೇರಿಯವರೆಗೆ ಮೆರವಣಿಗೆ ಮಾಡಿದ ಕರವೇ ಕಾರ್ಯಕರ್ತರು ನೈಋತ್ಯ ರೈಲ್ವೆ ಜಿಎಂ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈಲ್ವೆ ಪರೀಕ್ಷೆಗಳಲ್ಲಿ ಕನ್ನಡಿಗರಿಗೆ ಪದೇ ಪದೇ ಅನ್ಯಾಯವಾಗ್ತಾ ಇದೆ. ಅದೊಂದು ಪರೀಕ್ಷೆಯಲ್ಲಿ ಕನ್ನಡ ಭಾಷೆಗೆ ಅವಕಾಶ ನೀಡಬೇಕು. ರೈಲ್ವೆ ಇಲಾಖೆಯಲ್ಲಿ ಕನ್ನಡಿಗರಿಗೂ ಉದ್ಯೋಗ ಮೀಸಲಿಡಬೇಕು. ಕನ್ನಡಿಗರಿಗೆ ಅನ್ಯಾಯವಾದರೆ ಸುಮ್ಮನಿರಲ್ಲ ಎಂದು ಎಚ್ಚರಿಕೆ ನೀಡಿದ್ದು, ನೈಋತ್ಯ ರೈಲ್ವೆ ಜಿಎಂ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಿದ್ದಾರೆ. ಕೊಪ್ಪಳದ ಅಂಜನಾದ್ರಿ ದೇಗುಲಕ್ಕೆ ಬಂಗಾರದ ಆಭರಣ ದೇಣಿಗೆ ವಿಚಾರದ ಬಗ್ಗೆ ಜಿಲ್ಲಾಧಿಕಾರಿ ಸುರೇಶ ಹಿಟ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಭಕ್ತರು ನೀಡಿರುವ ಆಭರಣವನ್ನು ಮತ್ತೊಮ್ಮೆ ಪರಿಶೀಲನೆ ನಡೆಸಲು ಹೇಳಿದ್ದೇನೆ. AMR ಕಂಪನಿಯವರು ದೇವಸ್ಥಾನದ ಆಡಳಿತ ಮಂಡಳಿಗೆ ಬಂಗಾರ ಖರೀದಿಯ ಬಗ್ಗೆ ಬಿಲ್ಗಳನ್ನು ನೀಡಿದ್ದಾರೆ. ಬಿಲ್ಗಳನ್ನು ಪರಿಶೀಲನೆ ನಡೆಸ್ತಾ ಇದ್ದೇವೆ. ಆಭರಣಗಳನ್ನು ನಾನು ಪರಿಶೀಲನೆ ನಡೆಸಲು ಆಗೋದಿಲ್ಲ. ಅದನ್ನು ತಜ್ಞರ ಬಳಿಯಿಂದ ಪರಿಶೀಲನೆ ನಡೆಸಬೇಕು. ಸದ್ಯ ಬೇರೆಯವರ ಬಳಿ ಪರಿಶೀಲನೆ ಮಾಡಿ ಅಂತ ದಾನಿಗಳು ಹೇಳಿದ್ದಾರೆ. ಬೇರೆ ಎಕ್ಸ್ಪರ್ಟ್ಗಳ ಬಳಿ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದರು. ಇನ್ನು ಕೊಪ್ಪಳದ ಅಂಜನಾದ್ರಿ ದೇಗುಲಕ್ಕೆ ಬಂಗಾರದ ಆಭರಣ ದೇಣಿಗೆ ವಿಚಾರದ ಬಗ್ಗೆ ಸಂಸದ ರಾಜಶೇಖರ ಹಿಟ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ದೇವಸ್ಥಾನಕ್ಕೆ AMR ಕಂಪನಿಯವರು ಬಂಗಾರದ ಆಭರಣ ನೀಡಿದ್ದಾರೆ. ಆಂಜನೇಯ ಸ್ವಾಮಿ ನೀಡಿರುವ ಬಂಗಾರದ ಬಗ್ಗೆ ಜಿಲ್ಲಾಡಳಿತ ಸ್ಪಷ್ಟಪಡಿಸ್ತಾ ಇದೆ. ಈ ಮಧ್ಯೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಮಧ್ಯಸ್ಥಿಕೆ ಏಕೆ ವಹಿಸಬೇಕು? ಜನಾರ್ದನ ರೆಡ್ಡಿ ಈ ಹಿಂದೆ ಗಂಗಾವತಿ ಕ್ಷೇತ್ರದಲ್ಲಿ 2 BHK ಮನೆ ಕಟ್ಟಿಸಿಕೊಡ್ತೇನೆ ಅಂತ ಹೇಳಿದ್ರು. ಬಿಜೆಪಿಯವರು ಹೇಳೋದೆಲ್ಲ ಸುಳ್ಳು. ಬಿಜೆಪಿಯವರು ದೇವರ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಚಾಮರಾಜನಗರದ ನಾಕಮಲೆ ಅರಣ್ಯದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವು ಪ್ರಕರಣ ಹಿನ್ನೆಲೆ ಅರಣ್ಯ ಇಲಾಖೆ ಹೊಸ ಸುತ್ತೋಲೆ ಹೊರಡಿಸಿದೆ. ವನ್ಯಜೀವಿಗಳ ಸಂಚಾರ ಇರುವ ಎಲ್ಲಾ ಚಾರಣ ಪಥ ಮತ್ತು ಸಂಚಾರ ಪಥವನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡುವಂತೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಧಾರವಾಡ ನಗರದ ಹಲವೆಡೆ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಧಾರವಾಡ ಗ್ರಾಮೀಣ ಪ್ರದೇಶಗಳಲ್ಲಿ ಗಾಳಿ ಸಹಿತ ಮಳೆಯಾಗಿದ್ದು ಉಪ್ಪಿನ ಬೆಟಗೇರಿ ರಸ್ತೆಯಲ್ಲಿ ಮರ ಬಿದ್ದು ಸವಾರರು ಪರದಾಡಿದ್ದಾರೆ. ಅರಣ್ಯ ಸಿಬ್ಬಂದಿ ಮರಗಳನ್ನು ತೆರವು ಮಾಡಿದ್ದಾರೆ. ಮಲೆನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಮಳೆಯ ಆರ್ಭಟ ಮುಂದುವರೆದಿದೆ. ಮೂಡಿಗೆರೆ, ಕಳಸಾ ತಾಲೂಕು ವ್ಯಾಪ್ತಿಯಲ್ಲಿ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆ ಸುರಿಯುತ್ತಾ ಇದೆ. ಕೊಟ್ಟಿಗೆಹಾರ, ಬಣಕಲ್, ಚಾರ್ಮಾಡಿ, ಬಾಳೂರು ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಕಳೆದ ರಾತ್ರಿ ಸುರಿದ ಮಳೆಗೆ ಬಾಳೆತೋಟ ಸಂಪೂರ್ಣ ನಾಶವಾಗಿರುವ ಘಟನೆ ದಾವಣಗೆರೆ ತಾಲೂಕಿನ ಕೆರೆಯಾಗಳಹಳ್ಳಿಯಲ್ಲಿ ನಡೆದಿದೆ. ಹಾಲೇಶಪ್ಪ ಅನ್ನೋರಿಗೆ ಸೇರಿದ 2 ಎಕರೆ ತೋಟದಲ್ಲಿ ಬೆಳೆದಿದ್ದ 100ಕ್ಕೂ ಅಧಿಕ ಬಾಳೆ ಗಿಡಗಳು ನೆಲಕ್ಕುರುಳಿದೆ. ಅಪಾರ ನಷ್ಟ ಉಂಟಾಗಿದೆ. ಜೂನ್ 21ರಂದು ಯೋಗ ಡೇ ಆಚರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಕಾರಾಗೃಹ ಕೈದಿಗಳಿಗೆ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಸೂಚನೆಯನ್ನು ನೀಡಲಾಗಿದೆ. ಅದರಂತೆ ಪರಪ್ಪನ ಅಗ್ರಹಾರದಲ್ಲೂ ಎಲ್ಲ ಕೈದಿಗಳಿಗೆ ಯೋಗ ಕಲಿಕೆಗೆ ಡಿಜಿ ಅಲೋಕ್ ಕುಮಾರ್ ಸೂಚಿಸಿದ್ದಾರೆ. ಅದರಂತೆ ನಟ ದರ್ಶನ್ಗೂ ಯೋಗ ಡೇಯಲ್ಲಿ ಭಾಗಿಯಾಗುವಂತೆ ಸೂಚನೆ ನೀಡಲಾಗಿದೆ. ಆದರೆ ಯೋಗ ತರಬೇತಿಗೆ ಬೆನ್ನು ನೋವು ಇದೆ ಅಂತ ಹೇಳಿ ದರ್ಶನ್ ತರಬೇತಿಗೆ ಬಂದಿಲ್ಲ. ಆದರೆ ಯೋಗ ಡೇ ದಿನ ಆರೋಗ್ಯ ಸಮಸ್ಯೆ ಇರದಿದ್ರೆ ಬರುವುದಾಗಿ ದರ್ಶನ್ ತಿಳಿಸಿದ್ದಾರೆ.
ಅಸ್ಸಾಂ ಸಿಎಂ ಪದಗ್ರಹಣ ಕಾರ್ಯಕ್ರಮದ ಬಳಿಕ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಸಿದ್ಧ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿದ್ದಾರೆ. ಚೆನ್ನೈನಿಂದ ಅಬುದಾಬಿಗೆ ತೆರಳುತ್ತಿದ್ದ ವಿಮಾನದ ರೆಕ್ಕೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಪ್ರಯಾಣವನ್ನು ರದ್ದುಗೊಳಿಸಲಾಗಿದೆ. ಘಟನೆ ಸಂದರ್ಭದಲ್ಲಿ 280 ಪ್ರಯಾಣಿಕರು ವಿಮಾನದಲ್ಲಿದ್ದು ಪ್ರಾಣಾಪಾಯದಿಂದ ಸದ್ಯ ಪಾರಾಗಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಪ್ರಧಾನಿ ಮೋದಿ ಮೇ 15ರಿಂದ 5 ದಿನಗಳ ಕಾಲ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. ಯುಎಇ, ನಾರ್ವೆ ಮತ್ತು ಇಟಲಿ ಸೇರಿದಂತೆ 5 ದೇಶಗಳಿಗೆ ಮೋದಿ ಭೇಟಿ ನೀಡಲಿದ್ದಾರೆ ಅಂತ ವಿದೇಶಾಂಗ ಇಲಾಖೆ ತಿಳಿಸಿದೆ. ಭೌಗೋಳಿಕ ರಾಜಕೀಯ ಕ್ರಾಂತಿಗಳ ನಡುವೆ ಭಾರತದ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಯುಎಇ ಪ್ರವಾಸ ಕೈಗೊಂಡಿದ್ದಾರೆ.